ಅವಕಾಶ ಕೊಟ್ಟಂಥ ದೇವರಿಗೆ ದೇವಸ್ಥಾನ ವಂದನೆ ಸಲ್ಲಿಸ್ತೇನೆ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಆಮೇಲೆ ವಾಕ್ಯವನ್ನು ನಾವು ಧ್ಯಾನಿಸೋಣ. ರೋಮಪುರದವ್ರಿಗೆ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ತೆಗೆದಿರೋದು. ರೋಮಪುರದವ್ರಿಗೆ 8:28. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿದ್ದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಿಮಗೆ ತಿಳಿಸುತ್ತದೆ. ಆಮೇಲೆ ಸ್ತೋತ್ರ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆದ ನಮ್ಮ ಪರಲೋಕ ತಂದೆಯ ದೇವರ ಅಪ್ಪ ಎಂದು ಒಳ್ಳೆಯ ಆಲೋಚನೆಗಾಗಿ ಸ್ತೋತ್ರ. ಕರ್ತನೆ ಕೊಟ್ಟಂಥ ಆಲೋಚನೆಯನ್ನು ಅಪ್ಪ ನಿಮ್ಮಷ್ಟೇ ಸಮರ್ಪಿಸಿ ಪ್ರಾರ್ಥನೆ ಕರ್ತನೆ ಇದ್ದೇನೆ ಸ್ವಾಮಿ. ಅಪ್ಪ ನೀನು ನಾವು ಮೈಪಡಿಸಿರೋದು ವಾಕ್ಯಗಳ ಪದಗಳು ಗುಡಾಗ ತಿಳಿಪಡಿಸು ಅಪ್ಪ. ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಈ ದಿನ ಜೀವಳ ವಾಕ್ಯ ಬಂದರೆ ಒಂದು ಕುಟುಂಬದ ಒಂದು ಜೀವಿತದ ಬಿಡುಗಡೆ ಕರವಾಗಿ ನಡೆಯಲ್ಪಡಲಿ ಕರ್ತನೆ. ನಿನ್ನ ನಾವು ಮಹಿಮೆಯೊಂದಿರಲಿ ಸ್ವಾಮಿ. ಅದಕ್ಕಾಗಿ ಈ ವಾಕ್ಯಗಳನ್ನು ನಾನೇ ಸ್ವಲ್ಪ ತಗ್ಗಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲು ನಮ್ಮ ಪಾಸ ತಂದೆ ಅಂತ. ಆಮೇಲೆ ಇನ್ನಷ್ಟು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ಆಮೇನ್. ಎಷ್ಟು ಜನ ನಂಬ್ತೀರ ಈ ವಾಕ್ಯ ನೆರವೇರುತ್ತೆ ಅಂತ? ಅಲ್ಲೆಲಿಯಾ. ದಿನ ಎಲ್ಲ ಉಪವಾಸ ಮಾಡ್ತಾ ಇದ್ರೆ ಉಪವಾಸ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ನಡೀತಾ ಇದೆ. ಅಲ್ಲೆಲಿಯಾ. ನಮ್ಮ ಜೀವಿತದ ದೇವರು ಕಾರ್ಯ ಮಾಡ್ತಾರೆ. ಅಲ್ಲೆಲಿಯಾ. ಎಷ್ಟು ಜನ ನಂಬಿಕೆ ಇದೆ? ದೇವ್ರ ವಾಕ್ಯ ಏನಿರುತ್ತೆ, ನೀನು ನಂಬಿದ್ರೆ ದೇವರ ಮೇಲೆ ಕಾಣುವೆ. ಅಲ್ಲೆಲಿಯಾ. ಇದು ದೇವರ ಬಳಿ ಬರುವುದು, ದೇವರನ್ನ ಅದ್ಭುತ ಮಾಡಿದ್ರೆ ನಂಬುವುದು ಅವಶ್ಯ. ಉದಾಹರಣೆಗೆ ಅಲ್ಲಿ ಹೇಳ್ಬಾರ್ದ್ರೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಆತನ ಕರೆಯಲ್ಪಟ್ಟವರು ಎಲ್ಲರೂ ಅಂತ ಗೊತ್ತಿಲ್ಲ, ಕರೆಯಲ್ಪಟ್ಟವರು ಆತನನ್ನು ಪ್ರೀತಿಸುವವರೆಂದಕ್ಕಾಗಿ. ದೇವರನ್ನ ಯಾರು ಪ್ರೀತಿಸಿ ದೇವರ ಸನ್ನಿಧಿ ಬಂದು ಉಪವಾಸ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಇರ್ತಾರೋ ಅವ್ರಿಗೆ ಎಲ್ಲ ಕಾರ್ಯಗಳನ್ನು ದೇವರು ಅವರ ಜೀವಿತ ಮಾತುಕಾರ ಮಾಡಲು ಶಕ್ತನಾಗಿದ್ದಾನೆ. ಇದನ್ನ ಪಾಶ್ರ ಕರೀತಾರೆ ಅಂದ್ಬಿಟ್ಟು ಬಂದು ಉಪವಾಸ ಪ್ರಾರ್ಥನೆ ಬಂದು ಕುತ್ಕೊಂಡು ದೇವರ ಭಯ ಇಲ್ಲದೆ ದೇವರ ಪ್ರೀತಿ ಇಲ್ಲದೆ ಬಂದು ಕುತ್ಕೊಂಡದ್ದು ವ್ಯರ್ಥ. ದೇವರ ಪ್ರೀತಿಯಿಂದ ಬಂದು ನೀನು ಉಪವಾಸ ಪ್ರಾರ್ಥನೆಯಿಂದ ಮಾಡುವುದೇ ಆದರೆ ಅದಕ್ಕೊಂದು ಬರುತ್ತಾ ಉಂಟು. ಅದಕ್ಕಾಗಿ ಆತನನ್ನು ಪ್ರೀತಿಸುವರು ಇದಕ್ಕಾಗಿ. ಅಲ್ಲೆಲಿಯಾ. ಯಾರ? ದೇವರನ್ನ. ನಮ್ಮ ಯಜಮಾನರನ್ನ ಅಂತ ಬರ್ತಿದ್ಯಾ? ನಮ್ಮ ಬಂಧು ಬಳಗ ಅಂತಿದ್ಯಾ? ಹೆಂಡತಿ ಅಂತ ಬರ್ತಿದ್ಯಾ? ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ. ಯಾರು ದೇವ್ರನ್ನ ಪ್ರೀತಿಸ್ತಾರೆ ಅವರ ಹಿತಕ್ಕಾಗಿ ದೇವ್ರ ಮಾತು ಕಾರ್ಯ ಮಾಡ್ತಾರೆ. ನಾವೊಬ್ಬರು ಭಯದಿಂದ ಬಂದು ದೇವ್ರ ಹತ್ರ ಕೂತಿರ್ಬೋದು, ಅಥವಾ ನಮ್ಮ ಒಂದು ಏನೋ ಸಾಂಪ್ರದಾಯಿಕವಾಗಿ ನಾವು ಕೂತಿದ್ದೀವೋ, ನಮ್ಮನ್ನು ನಾವು ಪರಿಶೋಧನೆ ಮಾಡೋದಿಲ್ಲ. ಅಲ್ಲೆಲ್ಲಿಯಾ. ಯಾವಾಗೂ ಎಲ್ಲ ದಿನದಲ್ಲೂ ಎಲ್ಲ ಸಭೆಗಳಲ್ಲಿ ಇದು ಒಂದು ಕೊನೆ ಗಳಿಗೆಲಾಗಿದೆ, ಕೊನೆಗಳಿಗೆ ಹತ್ರವಾಗಿದೆ ಅಂತದೆ. ಈ ಒಂದು ಕೊನೆಯ ದಿನದಲ್ಲಾದರೂ ಸಹ ನಾವು ನಮ್ಮ ಭಯದಿಂದ ನಮಗೋಸ್ಕರ ಬರ್ತಿದ್ದೀವೋ ಬೇರೆಯವ್ರಿಗೋಸ್ಕರ ಬರ್ತಿದ್ದೀವೋ ನಮ್ಮನ್ನು ನಾವು ಪರಿಶೋಧನೆ ಮಾಡೋಣ. ಎಲ್ಲರೂ ಬಂದಿಲ್ಲ ಅಂದರೆ ಪಾಸ್ಟರ್ ಬೇಜಾರು ಮಾಡ್ಕೊತಾರೆ, ಇಲ್ಲ ಪಾಸ್ಟರ್ನ ಬೇಜಾರು ಮಾಡ್ಕೊತಾರೆ, ಇಲ್ಲ ಬೇರೆಯವ್ರು ಬೇಜಾರು ಮಾಡ್ಕೊತಾರೆ. ಬೇರೆಯವ್ರಿಗೋಸ್ಕರ ನಾವು ಬರ್ತಾ ಇದ್ದೀವಿ ಅಥವಾ ನಮಗೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ, ನಮ್ಮ ಕುಟುಂಬದ ದೇವ್ರಿಗೆ ಮಾತುಕಾರ ಮಾಡಬೇಕು. ನಮ್ಮ ಕುಟುಂಬದ ಮೇಲೆ ದೇವರ ಚಿತ್ತ ಒಂದಿದೆ, ನನ್ನ ಮೇಲೆ ದೇವರ ದರ್ಶನ ಏನಿದೆ, ದೇವರ ಪದ್ಧತಿ ಏನಿದೆ. ದೇವರೇ ನನ್ನನ್ನು ಕರೆಯಲ್ಪಟ್ಟವರು ಅನೇಕರಾದರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ ಅಂತ ಆ ವಾಕ್ಯದ ಪ್ರಕಾರ ನನ್ನ ಕುಟುಂಬದ ಮಧ್ಯದಲ್ಲಿ ನನ್ನನ್ನು ಕರೆದಿದ್ಯಾ ದೇವರೇ. ನನ್ನ ಗ್ರಾಮದಲ್ಲಿ ನನ್ನನ್ನು ನೀನು ಕರೆದಿದ್ಯಾ. ನನ್ನ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಬೌಂಡ್ರಿ ನನ್ನನ್ನು ಅದರ ಮಧ್ಯದಲ್ಲಿ ನೀನು ಆರಿಸಿದ್ಯಾ. ಈ ರೀತಿ ನೀನು ನಂಬೋದೇ ಆದರೆ ಅದಕ್ಕಾಗಿ ಆತನನ್ನು ಪ್ರೀತಿಸುವ ಇದಕ್ಕಾಗಿ ಆ ಕಾರ್ಯ ಅನುಕೂಲಕರವಾಗಿದೆ. ಅಲ್ಲೆಲಿಯಾ. ಈ ದಿನ ನಾವು ಮೊದಲು ನಮ್ಮ ಜೀವಿತದಲ್ಲಿ ಯಾರನ್ನು ಪ್ರೀತಿಸಿ ದೇವರ ಸನ್ನಿಧಿ ಬಂದಿದ್ದೇವೆ ಅದನ್ನು ನಾವು ಪರಿಶೋಧನೆ ಮಾಡೋಣ. ಉದಾಹರಣೆಗೆ ಒಂದು ಬೀಜ, ಒಂದು ಗಿಡ ಬೆಳಿಬೇಕಾದ್ರೆ ಬೀಜ ಬರುತ್ತಲ್ವ, ಮಣ್ಣಿನ ಕೆಳಗಡೆ ಹಾಕ್ತಾದಾಗ ಅದೇನು ಆ ಬೀಜ, ಅದೊಂದು ಬೀಜ ಮಣ್ಣು ಕೆಳಗಡೆ ಹಾಕ್ತದ ಮಣ್ಣು ಅನ್ಕೊಂತು ಏನಪ್ಪ ಮಣ್ಣು ಮೇಲೆ ಕೆಳಗಡೆ ಮೇಲೆ ಇದೆ, ನನ್ನ ಸಾಯಿಸ್ತಾವ್ರಲ್ಲಪ್ಪ, ಸತ್ತೋಗ್ಬಿಟ್ಟು ನನ್ನ ಜೀವಿತ ಅಷ್ಟೇ. ಆ ಬೀಜ ಅನ್ಕೊಳುತ್ತೆ ನನ್ನನ್ನು ಊತಾಕ್ತಾರಲ್ಲಪ್ಪ, ಇದೇನು ಊತಾಕ್ತಾರಂತ ಆ ಬೀಜ ಅನ್ಕೊಬೋದು. ಊತಾಗ್ತದೆ, ಏನು ಕೆಳಗಡೆ ಮಣ್ಣು ಮೇಲೆ ಬಂದು ಉಸಿರಾಡೋದೆಲ್ಲ ಕಷ್ಟ ಇಕ್ಕಟ್ಟು ಪರಿಸ್ಥಿತಿ. ಆದರೆ ಆ ಬೀಜದಿಂದ ಜೀವವಾಗಿ ಬರುವಾಗ ಗಿಡ ಆ ಮಣ್ಣು ಎಷ್ಟೇ ಒತ್ತಾಗಿ ಕದ್ಮಿದ್ರು ಆ ಮಣ್ಣು ಹೊಡ್ಕೊಂಡು ಆಚೆ ಬರುತ್ತೆ. ನಮ್ಮ ಜೀವಿತದಲ್ಲಿ ಬೀಜ ಬಂದಂಥ ಪರಿಸ್ಥಿತಿ ನಮ್ಗೆ ಬರ್ಬೋದು. ಕಷ್ಟಗಳು ಬರುತ್ತೆ, ಅಪಮಾನ ಬರುತ್ತೆ, ರೋಗಗಳು ಬರುತ್ತೆ, ನಿಂದನೆಗಳು ಬರುತ್ತೆ. ಆದರೆ ಆ ಬೀಜ ಅನ್ಕೊಂಬೋದತ್ತಲ್ಲ, ಅಯ್ಯೋ ನನ್ನ ಮಣ್ಣಾಗಿ ಮುಚ್ಚಾಕ್ತವ್ರೆ, ಅಯ್ಯೋ ನಾನು ಬೆಳೆಯೋಕ್ಕಾಗಲ್ವೇ, ಅಷ್ಟೇ ನನ್ನ ಜೀವಿತ ಮುಗ್ದೋಯ್ತು, ಸತ್ತೋಗ್ಬಿಟ್ಟೆ ಆ ಬೀಜ ಅನ್ಕೊಂತ. ಆದರೆ ಆ ಬೀಜದ ಮೇಲೆ ದೇವರೊಂದು ಪದ್ಧತಿ ಇದೆ, ಒಳಗಡೆ ಜೀವ ಇದೆ. ಆ ಜೀವ ಆಚೆ ಬರಬೇಕು ಅಂತ ದೇವರ ಆಸೆ. ಅದೇ ಪ್ರಕಾರ ಈ ಲೋಕದಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಕಷ್ಟಗಳು ಬರುತ್ತೆ,
ಹಾಕಿ ಮಣ್ಣಕ್ಕೆ ಅಧಮೋಘ ಲೆವೆಲ್ ಕಷ್ಟ ಬರುತ್ತೆ, ಉಸಿರಾಡಕ್ಕೆ ಆಗದಿರೋ ಪರಿಸ್ಥಿತಿ ಕಷ್ಟಗಳು ಬರುತ್ತೆ. ಅಲ್ಲಲ್ಲಿಯ ನಿನ್ನೆ ಹೆಂಗಿರ್ತೇನೆ ಯಾರಿಗೂ ಬೇಡಪ್ಪ, ಈ ಲೋಕನ ಬೇಡ, ಬಿಟ್ಟು ಹೋಗ್ಬಿಡೋಣ ಅಂತ ಪರಿಸ್ಥಿತಿ ಬರುತ್ತೆ. ಆದರೆ ಕಡೆಯವರೆಗೂ ತಯಿಸ್ಕೊಳ್ಳೋ ಭಾಗ್ಯವಂತರ ಅದರೊಳಗಡೆಯಿಂದ ನಿನ್ನ ಜೀವಕರಾದ ಜೀವ, ಪರಲೋಕದ ಜೀವವನ್ನು ನಮ್ಮ ಒಳಗಡೆ ತೆಗಿತಾನೆ ಅಂದರೆ ದೇವರ ಪದ್ಧತಿ ಹೆಂಗಿರುತ್ತೆ. ಅಲ್ಲಲ್ಲಿಯ ಆ ಒಂದು ಬೀಜ ಅನ್ಕೋಬೋದು, ಹೇಳ್ದಲ್ಲ ನಾನು ಅಷ್ಟೇ, ನನ್ನ ಜೀವಿತ ಮುಗ್ದೋಯ್ತು, ಯಾರಿಗೂ ಬೇಡ ಅಂತ ಮುಚ್ಚಾಕ್ತವ್ರೆ ಅಂತ ಅನ್ಕೊಳ್ಳೋ ಬೀಜ ಹಂಗೆ ಇದ್ದಿದ್ರೆ ಹಂಗಿರ್ತಿತ್ತ? ದೇವರ ಪದ್ಧತಿ ಆ ಬೀಜದಲ್ಲಿ ಒಂದಿದೆ. ಯಾವಾಗ ಆ ಬೀಜ ಜೀವ ಅದರೊಳಗೆ ಬಂತು, ಬೆಳೆದು ಗಿಡ ಆಗಿ ಫಲ ಕೊಟ್ಟು ಅನೇಕರು ನೆರಳಾಗುತ್ತೆ. ಅಲ್ಲಲ್ಲಿಯ ಆ ಬೀಜ ಪ್ರಕಾರ ದೇವರು ನಮ್ಮನ್ನು ಕರೆದಿದ್ರೆ ನಮ್ಮ ಹೊರಗಡೆ ಒಂದು ಜೀವ ಇದೆ, ಅನೇಕರು ನಾವು ಉಪಯೋಗ ಆಗಬೇಕು, ನಮ್ಮ ಮುಖಾಂತರ ಅನೇಕರು ಮನಸ್ಸಂದಿರಬೇಕು, ಅನೇಕರಿಗೂ ನಮ್ಮ ಒಂದು ರಕ್ಷಣೆ ಮಾಡಿ ನೆರಳಾಗೋಗಿ ದೇವ್ರು ನಮ್ಮನ್ನು ನೆರಳಾಗೋಗಿ ನಡೆಸ್ತಾರೆ. ಅವತ್ತು ಬೇರೆ ನಾವು ದರಿದ್ರರಾಗಿ ಹೋಗೋ ನಮ್ಮನ್ನು ಯಾವುದೇ ಕಾರಣಕ್ಕೂ ದೇವ್ರು ನಡೆಸಲ್ಲ. ಅಲ್ಲಲ್ಲಿಯ ನಮ್ಮನ್ನ ಸ್ವಂತ ಮಕ್ಕಳಾಗಿ ಆಶೀರ್ವಾದಕ್ಕೋಸ್ಕರ ಕರೆದಿರೋದು, ದರಿದ್ರರಾಗಿ ಅಂತ ದೇವ್ರು ನಮ್ಮನ್ನ ಕರೆದಿಲ್ಲ. ಅಲ್ಲಲ್ಲಿಯ ಅಲ್ಲಲ್ಲಿಯ ಇಲ್ಲದಿರಾ ದೇವರು ನಮ್ಮನ್ನ ಕರೆದಿದ್ರೆ ಅಂದರೆ ಕರೆಯಲ್ಪಟ್ಟು ಇದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತಾರೆ. ಯಾಕ ನಾವು ದೇವರನ್ನ ಇಷ್ಟಪಡುವಾಗ. ಅಲ್ಲಲ್ಲಿಯ ಆದುದರಿಂದ ತನ್ನನ್ನು ಪ್ರೀತಿಸುವರಿಂದ ನಾವು ಇದನ್ನ ದೇವರನ್ನ ಪ್ರೀತಿಸ್ತಾ ಇದ್ದೀವ, ಅದನ್ನ ಫಸ್ಟ್ ಪರಿಶೋಧನೆ ಮಾಡೋಣ. ಕೆಲವು ನೋಡಿದ್ರೆ ಕೆಲವು ಬೀಜ ಬಂಡೆ ಬೆಟ್ಟಗಳು ಬಂಡೆ ಒಳಗಿಂದ ಗಿಡ ಬಂದಿರೋದು, ಏನಪ್ಪ ಮಣ್ಣಿಲಿ ಇದನ್ನ ಹೆಂಗೆ ಅಂತ ಆ ಬಂಡೆ ಒಳಗಡೆ ಆ ಬೀಜ ಅನ್ಕೊಂಬಂತಲ್ಲ, ಏನಪ್ಪ ಅದು ಹಾಕ್ಬಿಡ್ತು ಬೆಟ್ಟ ಆಗಲ್ಲ. ಬಟ್ಟೆ ಒಳಗಡೆ ಬೀಜ ಬರುತ್ತೆ, ಗಿಡ ಬರುತ್ತೆ. ಕೆಲವೊಬ್ಬರು ಟಾರ್ ಹಾಕಿರ್ತಾರೆ, ನಾನು ನೋಡಿದ್ರೆ ಟಾರ್ ಮಧ್ಯದಲ್ಲಿ ಗಿಡ ಬಂದಿರುತ್ತೆ. ಅಬ್ಸರ್ವ್ ಮಾಡಿದ್ರೆ ಆ ಟಾರು ಅನ್ಕೊಂಬಂದಲ್ಲ, ಅಯ್ಯೋ ಆಗಲ್ಲ ಅಷ್ಟೇ, ಅದು ಮಾಡ್ಬಿಡ್ತು ಟಾರ್ ಬಿಸಿ ಅಷ್ಟೇ ನನ್ನ ಸತ್ತೋಯ್ತಂತ ಬೀಜ ಅನ್ಕೊಂಬಂತಲ್ವ. ಆ ಬೀಜದ ಒಳಗಡೆ ಜೀವ ಬಂದರೆ ಬಂಡೆ ಇರಲಿ, ಮರಳಿರಲಿ, ಟಾರ್ ಇರಲಿ, ರೋಡ್ ಇರಲಿ, ಕಲ್ಲಿರಲಿ, ಅದು ಒಡ್ಕೊಂಡು ಆಚೆ ಬರುತ್ತೆ. ಅಲ್ಲಲ್ಲಿಯ ಈ ದಿನ ನಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಒಂದು ತೀರ್ಮಾನ ತೆಗೆದು ಬಂದಿದ್ದೇವೆ. ನಾವು ದೇವರ ಸನ್ನೆ ಪ್ರೀತಿಯಿಂದ ಬಂದಿರುವಾಗ ನಮ್ಮ ಜೀವಿತ ಬಂಡೆ ವ್ಯವಸ್ಥೆ ಬಂದಿರ್ಬೋದು, ಮಣ್ಣನ್ನು ಮುಚ್ಚಾಕೋ ಪರಿಸ್ಥಿತಿ ಬಂದಿರೋದು, ರೋಗದಿಂದ ನಾಶ ಮಾಡೋ ಪರಿಸ್ಥಿತಿ ಬಂದಿರೋದು, ದೇವರ ಜೀವ ನಮ್ಮಲ್ಲಿ ಬರುವಾಗ ಆ ಒಂದು ಬಂಡೆನ ಒಳಕೊಂಡು ಆಚೆ ಬರುವಂಥದ್ದಾಗಿದೆ. ಅಲ್ಲೆಲ್ಲೂಯಾ. ಈ ದಿನ ದೇವರ ಜೀವಿತ ನಮ್ಮಲ್ಲಿ, ದೇವರನ್ನು ನಾವು ನಂಬಿ ದೇವರ ಪ್ರೀತಿ ನಮ್ಮಲ್ಲಿ ಇರುವುದೇ ಆದರೆ ನಮ್ಮ ಜೀವಿತ ಎಂಬ ಪ್ರಯಾಣದಲ್ಲಿ ದೇವರು ಮಹತ್ ಕಾರ್ಯ ಮಾಡ್ತಾರೆ. ನಾವು ಅನ್ಕೊಳ್ಳೋದೊಂದು ಅಲ್ಲಿ ನಡೆಯೋದೊಂದು, ನಾವು ಅನ್ಕೋತಿದ್ದೇವೆ ನಮ್ಮ ಜೀವಿತ ಕಾರ್ಯ ಹಿಂಗೆ ನಡಿಬೇಕು, ನನ್ನ ಕುಟುಂಬ ಹಿಂಗೆ ನಡಿಬೇಕು, ನಾನು ಹೋಗೋ ಕೆಲಸದಲ್ಲಿ ಈ ಥರ ಕಾರ್ಯ ಆಗಬೇಕು, ನನ್ನ ಜೀವಿತ ಹಿಂಗೇ ನಡಿಬೇಕು ಅಂತ ನಾವು ಅನ್ಕೊಂಡು ನನ್ನ ಭವಿಷ್ಯ ಹಿಂಗೆ ನಡೆಯಬೇಕು ಅಂತ. ಆದರೆ ದೇವರ ಪದ್ಧತಿ ನಡೆಯುತ್ತೆ. ನಾವು ಅನ್ಕೊಂಡು ದೇವರ ಚಿತ್ತ ಬೇರೆ ಇರುತ್ತೆ. ಅದಕ್ಕಾಗಿ ನಾವು ಅನ್ಕೊಂಬೋದು, ದೇವರೇ ನನ್ನ ಕಾರ್ಯ ಹಿಂಗೆ ಮಾಡಪ್ಪ, ದೇವರನ್ನ ಆಶ್ವಾಸ ಕಳೆದ ದೇವರೇ ನನ್ನ ಆಶ್ವಾಸನ ಪ್ರಾರ್ಥನೆ ಮಾಡಿ ದೇವ್ರನ್ನ ಅಷ್ಟೊಂದು ಕಷ್ಟ ಕೊಡ್ತಾರೆ. ಆ ಕಷ್ಟ ನಾವು ಫೇಸ್ ಮಾಡಿ ಅದನ್ನು ಮುಂದೆ ಹೋದರೆ ಮಾತ್ರ ನಾವು ಏನಪ್ಪ ದೇವರೇ ಕಷ್ಟಕ್ಕೆ ನನ್ನ ಆಶೀರ್ವಾದ ಕಷ್ಟ ಕೊಡ್ತಿದ್ಯಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಮೊದಲಿನ ಆ ಕಷ್ಟನ ಗೆಲ್ಲು, ಮುಂದೆ ಒಂದು ಆಶೀರ್ವಾದ ಇದೆ. ಅಲ್ಲಲ್ಲಿಯ ಅದೇ ಪ್ರಕಾರ ಅವರೊಂದು ಉದಾಹರಣೆ ಕೊಟ್ಟಲ್ಲ, ಅದೊಂದು ಬೀಜ, ಆ ಬೀಜ ಅನ್ಕೊಂಬಂದಿತ್ತಲ್ಲ, ನನ್ನ ಸಾಯಿಸ್ಬಿಟ್ರು, ನಾನು ಅಷ್ಟೇ ನಾಶ ಆಗ್ಬಿಟ್ಟೆ ಅಂತ ಅನ್ಕೊಂಡಿದ್ರೆ ಅದ್ರೊಳಗೆ ಜೀವ ಬರ್ತಿತ್ತ. ಯಾವಾಗ ದೇವರ ಪದ್ಧತಿ ದೇವರ ಜೀವ ಅದ್ರಲ್ಲಿ ಬಂತು, ಅದು ಬೆಳೆದು ಫಲವಾಗಿ ಬಂತು. ನಮ್ಮ ಜೀವಿತ ಎಂಬ ಪ್ರಯಾಣದಲ್ಲಿ ಕಷ್ಟಗಳು ಬರುತ್ತೆ, ಅವಾಗ ಏನು ಮಾಡ್ತೀವಿ, ದೇವ್ರನ್ನ ಮರೆತು ಹೋಗ್ತೀವಿ. ಅಪಮಾನಗಳು ಬರುತ್ತೆ, ದೇವ್ರನ್ನ ಮರೆತು ಹೋಗ್ತೀವಿ. ನಿಂದನೆಗಳು ಬಂದಾಗ ದೇವ್ರನ್ನ ಮರೆತು ಹೋಗ್ತೀವಿ. ಅದಕ್ಕಾಗಿ ನಿನ್ನ ಚಿಂತಾಭರಣ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಅಲ್ಲಲ್ಲಿಯ ನಾವೇನು ಮಾಡ್ತೀವಿ, ಕಷ್ಟ ಬಂದಾಗ ಎಲ್ಲ ಬ್ರದರ್ ಹಿಂಗಾಯ್ತು, ಸಿಸ್ಟರ್ ಹಿಂಗಾಯ್ತು ಅಂತ ಎಲ್ಲರತ್ರ ಹಂಚ್ಕೊಳಕ್ಕೆ ಹೋಗ್ತೀವಿ. ಆದರೆ ಏನು ಮಾಡ್ತಾರೆ, ಕೆಲವು ಮನುಷ್ಯ ನಮ್ಮನ್ನು ಬಲಪಡಿಸ್ತಾರೆ. ಉಸಿರಾಡುವ ಯಾವ ನರಪ್ರಾಣಿ ನಂಬಬೇಡ. ಇವತ್ತು ನಮ್ಮ ಹತ್ರ ಚೆನ್ನಾಗಿರ್ತಾರೆ, ಕೆಲವು ಪರಿಸ್ಥಿತಿಗಳು ಏರುಪೇರು ನಮ್ಮನ್ನು ಉಲ್ಟ ಹೊಡಿತಾನೆ. ಆದರೆ ಸ್ಥಿತಿಗತಿಗಳು ಬದಲಬಹುದು, ಅಲ್ಲಲ್ಲಿ ಆ ಕಾಲಕ್ರಮೇಣ ಬದಲಾಗ್ಬೋದು. ಅಲ್ಲಲ್ಲಿ ನಮ್ಮ ಭವಿಷ್ಯಗಳು, ನಮ್ಮ ಆರೋಗ್ಯ ಬದಲಾಗ್ಬೋದು. ನಮ್ಮನ್ನು ಕರೆದಾತ ದೇವರು ಇಂದು ಎಂದೆಂದು ಜೀವಿಸುವಾತನಾಗಿದ್ದಾನೆ. ಅದಕ್ಕಾಗಿ ಯಾರ್ಯಾರು ಆತನನ್ನು ಪ್ರೀತಿಸಿ, ಆತನನ್ನು ಹಿಂಬಾಲಿಸಿ, ಆತನನ್ನು ನಂಬಿಕೆಯನ್ನು ಹಿಂದೆ ಹಿಂಬಾಲಿಸಿ ಹೋಗ್ತಾರೋ ಅವರ ಜೀವಿತದಲ್ಲಿ ದೇವರು ಮಹತ್ಕಾರ ನಡೆಸುವಾತನಾಗಿದ್ದಾನೆ. ಅಲ್ಲಲ್ಲಿಯ ಆತನನ್ನು ಪ್ರೀತಿಸುವವರು ಇದಕ್ಕಾಗಿ. ಅಲ್ಲಲ್ಲಿ ಈಗ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಯಾರ ಮೇಲೆ ನಾವು ಪ್ರೀತಿಯಿಂದ ನಡೀತಾ ಇದ್ದೀವಿ, ಯಾರನ್ನು ನಂಬಿ ನಾವು ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಾವು ಪರಿಶೋಧನೆ ಮಾಡೋಣ. ಅದಕ್ಕಾಗಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ನಾವು ಮಾಡ್ತೇವೆ. ಒಂದು ಕಾರ್ಯದಿಂದ ಬರ್ದಿಲ್ಲ. ಅಲ್ಲಲ್ಲಿಯ ನಾನು ಆತನ ಪ್ರೀತಿಸುವ ಹಿತಕ್ಕಾಗಿ ನಿಮ್ಮ ಮನೆ ಕಾರ್ಯ ಮಾತ್ರ ಸರಿ ಮಾಡ್ತೀನಿ, ನಿಮ್ಮ ಮಕ್ಕಳ ಕಾರ್ಯ ಸರಿ ಮಾಡ್ತೀನಿ ಬರ್ದಿದೆಯಾ ಅಲ್ಲಲ್ಲಿಯ ನಿಮ್ಮ ಕುಟುಂಬದ ಕಾರ್ಯ ಸರಿ ಮಾಡ್ತೀನಿ, ಇಲ್ಲ ಬಂಧು ಮಿತ್ರ ಸ್ನೇಹಿತರ ಕಾರ್ಯ ಸರಿ ಮಾಡ್ತಿದೆಯಾ?
ಆತನನ್ನು ಪ್ರೀತಿಸುವ ಹಿತಕ್ಕಾಗಿ. ಹಲ್ಲೆಲೂಯಾ. ಇದನ್ನ ಉಪವಾಸ ಪ್ರಾರ್ಥನೆ ಬಂದಿದ್ದೀವಿ ನಾವು. ನಮ್ಮ ಜೀವಿತ ಒಂದು ಕಾರ್ಯ ನೆರವೇರಬೇಕು. ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ದರ್ಶನ ನೆರವೇರಬೇಕು, ನನ್ನ ಮೇಲೆ ನಿನ್ನ ಪದ್ಧತಿ ನೆರವೇರಬೇಕು, ನಿನ್ನ ಆಲೋಚನೆ ನೆರವೇರಬೇಕು, ನಿನ್ನ ವಾಗ್ದಾನಗಳು ನೆರವೇರಬೇಕು ಅಂದ್ರೆ ನಾವು ಇದನ್ನ ದೇವರ ಪ್ರೀತಿಸುವುದೇ ಆದ್ರೆ ಆತನ ಪ್ರೀತಿಸುವ ಹಿತಕ್ಕಾಗಿ ಒಂದಲ್ಲ ಎರಡಲ್ಲ ಎಲ್ಲಾ ಕಾರ್ಯಗಳು ನೆರವೇರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿ ನೆರವೇರಬೇಕು ಅಂದ್ರೆ ನಮ್ಮ ಜೀವಿತ ದೇವರ ಪ್ರೀತಿ ಇದರಿಂದಲೇ ಎಲ್ಲರ ಪ್ರೀತಿ ತಣ್ಣಗಾಗಿದೆ. ಏನಾಗಿದೆ ಅಂದ್ರೆ ತಣ್ಣಗಾಗ್ಬಿಡಿ. ಮೇಲೆ ಬ್ರದರ್ ಅಂತೀವಿ, ಸಿಸ್ಟರ್ ಅಂತೀವಿ, ಒಳಗಡೆ ಪ್ರೀತಿ ಉಕ್ಕು ಬರ್ತಾ ಇಲ್ಲ. ಆ ಪ್ರೀತಿ ಇರುವುದೇ ಆದರೆ ನಾವೇನು ಮಾಡ್ತೀವಿ, ಏನೋ ಅವ್ರ ಕಷ್ಟದಲ್ಲೂ ದುಃಖದಲ್ಲೂ ಸ್ಪಂದಿಸ್ತೀವಿ. ಕೆಲಸ ಕಷ್ಟ ಅಂತಂದಂಗೆ ಆಮೇಲೆ ಇನ್ನೊಂದ್ಸಲ ಅವ್ರ ಕಷ್ಟದಲ್ಲಿ ಯಾಕೆ ಬೇಕು ಬ್ರದರ್ ಕಾಸು ಕೇಳ್ಬರೋದು, ಫೋನ್ ಮಾಡ್ಕೊಂಬತ್ತು ಹಂಗೆ ಕಟ್ಟೆ ಮಾಡ್ಬಿಡ್ತಾರೆ. ಅಲ್ಲಲ್ಲಿಯಾ ಪರಿಸ್ಥಿತಿಗಳು ಹೆಂಗಿರುತ್ತೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತು, ನಮ್ಮ ಕಷ್ಟ ನಮ್ಗೆ ಗೊತ್ತು. ಆದರೆ ನಮ್ಮನ್ನ ಮನುಷ್ಯರು ಹೃದಯ ನೋಡ್ಬೋದು, ಆದರೆ ಮನುಷ್ಯರು ನಮ್ಮ ಮುಖ ನೋಡುವ ಅಂತರದ ಹೃದಯ ನೋಡುವ ಆತನು ನಮ್ಮ ತಂದೆಯ ದೇವರಾಗಿದ್ದಾನೆ. ಅಲ್ಲಲ್ಲಿಯಾ ನಮ್ಮ ಜೀವಿತವನ್ನು ಆತನ ಕಟ್ಟಿದ್ದನ್ನು ಯಾರು ತೆರೆದನ್ನು ಯಾರು ಮುಚ್ಚಲಾರು. ನಮ್ಮ ಕುಟುಂಬನ ದೇವರು ಒಂದು ಮಾಡಿದ್ರೆ ದೇವರ ಪದ್ಧತಿ ಇದೆ. ಒಂದು ಸ್ಥಳಕ್ಕೆ ನಮ್ಮನ್ನ ದೇವರು ಕರ್ಕೊಂಡು ಅದು ದೇವರ ಚಿತ್ತ ಇದೆ. ಒಂದು ಕಂಪ್ನಿ ನಾವು ಕೆಲಸ ಮಾಡಿದ್ರೆ ದೇವರ ಪದ್ಧತಿ ಇದೆ. ದೇವರ ಪದ್ಧತಿ ದೇವರ ಚಿತ್ತ ಇಲ್ಲಿ ಏನೂ ಆಗೋದಿಲ್ಲ. ಅಲ್ಲಲ್ಲಿಯಾ ಒಂದು ಚೆಲ್ಲಗಟ್ಟದ ನಮಗೆ 4 ಕಂಬ ಸರ್ಕಲ್ ಬರಬೇಕು, ದೇವ್ರ ಚಿತ್ತ ಬೇಕು. ದೇವ್ರ ಚಿತ್ತ ಇಲ್ಲದ ನಾರಿಲ್ಲಿ ನಾಶವಾಗೋ ಎಷ್ಟೋ ಜನ ಇದ್ದಾರೆ, ಮಾರ್ಗದಲ್ಲಿ ನಾಶವಾಗೋರು ಎಷ್ಟೋ ಜನ ಇದ್ದಾರೆ. ನಮಗಾದ್ರೂ ದೇವ್ರ ಪ್ರಯಾಣದಲ್ಲಿ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಆತನು ತನ್ನ ರೆಕ್ಕೆಗಳ ಮರೆ ಮಾಚಿದ್ದಾನೆ. ಅಲ್ಲಲ್ಲಿಯಾ ಯಾಕಾಗಿ ನಾವು ಆತನ ಪ್ರೀತಿಸುವುದಕ್ಕಾಗಿ ಒಂದಲ್ಲ ಎಲ್ಲ ಕಾರ್ಯಗಳನ್ನು ಬರುವಂತ ಮಾರ್ಗದಲ್ಲಿ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ, ಆರೋಗ್ಯದಲ್ಲಿ, ನನ್ನ ಭವಿಷ್ಯದಲ್ಲಿ, ಕುಟುಂಬದ ಜೀವಿತ ಪ್ರಯಾಣದಲ್ಲಿ, ಆತ್ಮಿಕ ಜೀವನದಲ್ಲಿ ಎಲ್ಲದರಲ್ಲೂ ಅನುಕೂಲಕರವಾಗಿ ನಾನು ಮಾರ್ಪಡಿಸುತ್ತೇನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಒಂದು ಬಂಡೆ ಮುಂದೆ ಹೋಗಿ ಬೀಜ ಮಾತಾಡುತ್ತೆ, ನೀನು ನಿರ್ಜೀವ ಆದ್ರೆ ನನ್ನಲ್ಲಿ ಜೀವ ಹುಟ್ಟಿಸುವುದು ನನ್ನಲ್ಲಿದ್ದಾನೆ. ಅಲ್ಲೆಲೂಯಾ. ಈ ಒಂದು ಬಂಡೆ ಒಂದು ನಿರ್ಜೀವ ಆಗಿರ್ಬೋದು, ನನ್ನ ಬಂಡೆ ಅದ್ಮಾಕಕ್ಕೆ ಬಂದಿರ್ಬೋದು, ನನ್ನನ್ನು ತುಳಿದಾಕಕ್ಕೆ ಬಂಡೆ ಬಂದಿರ್ಬೋದು, ಮುಚ್ಚಾಕಕ್ಕೆ ಬಂಡೆ ಬಂದಿರ್ಬೋದು. ಆದ್ರೆ ಆ ಬೀಜ ಹೇಳ್ತಾನೆ, ಏ ಬಂಡೆ, ನನ್ನಲ್ಲಿರೋದು ನಿರ್ಜೀವ ಅಲ್ಲ, ನಿನ್ನ ನಿರ್ಜೀವ, ನನ್ನಲ್ಲಿರೋದು ಜೀವಕರವಾದ ಜೀವ. ಅಲ್ಲೆಲೂಯಾ. ಅವಾಗ ಅದಕ್ಕಾಗಿ ಒಂದು ವಾಕ್ಯ ಒಂದು ಡ್ಯಾನ್ಸ್ ಅನ್ನೋದು 1 ಯೋಹಾನ ಸುವಾರ್ತೆ, ಹೌದು 1 ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಸರಿ ಪತ್ರಿಕೆ 11-12. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿರ್ಜೀವ ಅಂತ ಕೊಟ್ಟಿಲ್ಲ, ಅಲ್ಲಿ ನಿತ್ಯ ಜೀವವನ್ನು ಅನುಗ್ರಹಿಸಿದ್ದಾನೆ. ಕಲ್ಗಾದ್ರೂ ಜೀವ ಇಲ್ಲ, ಹಲ್ಲೆಲೂಯಾ. ಮರ ಗಿಡಕ್ಕೂ ಜೀವ ಇಲ್ಲ, ಏನಕ್ಕೆ ಈ ಲೋಕದಲ್ಲಿ ನಮಗಾದ್ರೂ ನಿತ್ಯ ಜೀವನ ಅನುಗ್ರಹಿಸಿದ್ದಾನೆ. ಈ ನಿತ್ಯ ಜೀವ ಕಾಣದ ಅನೇಕ ಜನರು ಈ ಲೋಕದಲ್ಲಿ ಇದ್ದಾರೆ. ಈತನ ಪಾಪದಲ್ಲಿ ಕುಡ್ಕೊಂಡು ಇಷ್ಟ ಪ್ರಕಾರ ಜೀವನ ಮಾಡಿಕೊಂಡು ದೇವ್ರನ್ನ ಅರಿಯದೆ ನಾನು ಈ ಲೋಕವನ್ನು ಬಿಟ್ಟರೆ ನೆಕ್ಸ್ಟ್ ಪರಲೋಕಕ್ಕೆ ಹೋಗ್ತೀನ ಅಥವಾ ನಾನು ಎಲ್ಲಿ ಹೋಗ್ತೀನಿ, ನನ್ನ ಜೀವಿತದ ದೇವರ ಪದ್ಧತಿ ಏನು, ದೇವರ ಆಲೋಚನೆ ಏನು ತಿಳಿಯದೆ ಅನೇಕ ಜನರು ಈ ಲೋಕದಲ್ಲಿದ್ದಾರೆ. ನಮಗಾದರೂ ಅದಕ್ಕಾಗಿ ಹೇಳ್ತಾ ಇದ್ರೆ ನಿತ್ಯ ಜೀವವನ್ನು ಅನುಗ್ರಹಿಸಿದ್ದಾನೆ. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಈ ದಿನ ನಾವು ಯಾರನ್ನ ಅಂಗೀಕರಿಸ್ಕೊಂಡಿದ್ದೇವೆ? ದೇವರನ್ನ ಅಂಗೀಕರಿಸ್ಕೊಂಡಿದ್ದೀವಿ. ಉಪವಾಸ ಮಾಡ್ತಾ ಇದ್ದೀವಿ, ಉಪವಾಸ ಬಂದು ಎಲ್ಲ ಸಾಂಪ್ರದಾಯಿಕ ಉಪವಾಸ ನಮ್ಮಲ್ಲಿ ಆಗ್ಬಾರ್ದು. ಒಬ್ಬರು ಭಯದಿಂದ ಬಂದು ಉಪವಾಸ ಪ್ರಾರ್ಥನೆ ಮಾಡಬಾರ್ದು. ನಮಗೆ ಬಿಡುಗಡೆ ಬೇಕು, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರ ಅಭಿಷೇಕ ನಮಗೆ ಬೇಕು, ನಾವು ಬಂದಿದ್ದೇನೆ, ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ದೇವರು ನಡೆಸ್ತಾ ನಾನು ಬಂದಿದ್ದೇನೆ. ಅದಕ್ಕಾಗಿ ಯಾವನು ದೇವರ ಮಗನಾಗಿದ್ದಾನೋ, ಅಲ್ಲಿ ಬರ್ತಿದ್ದವನು ಒಬ್ಬ ದೇವರ ಮಗನಾಗಿ ಅಂಗೀಕರಿಸಿದ್ದಾನೋ ಅಂತ ಬರ್ತಿದ್ದ, ಅಂಗೀಕರಿಸಿದ್ದೀರಾ ಅಂತ ಬರ್ತಿಲ್ಲ, ಅಂಗೀಕರಿಸಿದ್ದಾನೋ. ಈಗ ನಾನು ಅಂಗೀಕರಿಸಿಲ್ವೋ ಫಸ್ಟ್ ಪರಿಶೋಧನೆ ಮಾಡೋಣ. ಅಂಗೀಕರಿಸುವುದೇ ಆದರೆ ಅವನಲ್ಲಿ ಜೀವ ಉಂಟು. ನಿರ್ಜೀವ ನಮ್ಮಲ್ಲಿಲ್ಲ. ಭಯ ಪಡೋದು ಬೇಕಿಲ್ಲ. ಕಷ್ಟ ಬಂದಾಗ ಅದ್ಮಾಕುತ್ತೆ ಭಯ ಬೇಕಿಲ್ಲ. ಮಣ್ಣು ಅದ್ಮುಗುತ್ತೆ ನನಗೆ ಅಷ್ಟೇ, ಮೇಲೆ ಕೆಡ 2 ಕಡೆ ಮಣ್ಣಿದೆ ಅಂತ ಬೀಜ ಸುಮ್ಮನೆ ಕೂತಿದ್ರಲ್ಲಿ ಜೀವ ಬರ್ತಿರ್ಲಿಲ್ಲ.
ಅಲ್ಲಲ್ಲಿಯ ನನ್ನ ಜೀವಿತ ಬರುವಂಥ ಬಿರುಗಾಳಿಗಳು ನೋಡಿಕೊಂಡು ನಾನು ಹಿಂಗೆ ಕೂತಿದ್ರೆ ಸಮುದ್ರ ಮೇಲೆ ಏಸಪ್ಪ ಬರ್ತಾ ಇರೋ ನೋಡಕ್ ಆಗ್ತಿರ್ಲಿಲ್ಲ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪೇತ್ರನು ಒಂದಾಳ ಪರಿಸ್ಥಿತಿ ಸಮುದ್ರದ ಮೇಲೆ ಏಸಪ್ಪ ಬಂದ್ರು, ಹೌದಲ್ವಾ? ದೇವರು ಈ ಲೋಕದಲ್ಲಿ ಯಾರು ಆತರ ಮಗನಾಗಿ ಅಂಗೀಕರಿಸಿದ್ರು ಅವನಲ್ಲಿ ಜೀವ ಉಂಟು. ಅವನು ದೇವರ ಮಗನನ್ನು ಅಂಗೀಕರಿಸಲಿದ್ದರೆ ಅವನಿಗೆ ಆ ಜೀವ ಇಲ್ಲ. ಆ ವಾಕ್ಯ ಯಾವನು ದೇವರ ಮಗನನ್ನು ನೋಡಿದ್ರ ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಜೀವವಿಲ್ಲ. ಇದನ್ನ ಪ್ರಾರ್ಥನೆ ಮಾಡೋಕೆ ಏನ್ ಮಾಡ್ತೇವೆ? ಎಲ್ಲ ಪ್ರಾರ್ಥನೆ ಮುಗಿಸ್ಮೇಲೆ ಯೇಸುವಿನ ನಾಮದಲ್ಲಿ ಆಮೆನ್, ಹೌದಲ್ವಾ? ಎಲ್ಲ ನಾಮದ ಮೇಲಾದ ನಾಮ ಯೇಸುವಿನ ನಾಮ. ಆ ಯೇಸುವಿನ ನಾಮ ಸತ್ತಂತ ವ್ಯಕ್ತಿನ ಎಬ್ಬಿಸಿದೆ. ಅಲ್ಲಲ್ಲಿಯ ಆ ಒಂದು ಕುಷ್ಠ ರೋಗಿನ ಸ್ವಸ್ಥಪಡಿಸಿದೆ. ಡಾಕ್ಟರ್ಗೆ ಕಣ್ಣಿಡಕ್ಕೆ ಆಗದೆ ಇರುವಂಥದ್ದು ಸತ್ಯ 4 ದಿನ ಆದ್ರೂ ಎಬ್ಬಿಸಿದೆ. ಇದನ್ನ ಡಾಕ್ಟರ್ ಔಷಧಿಗಳು ಏನ್ ಮಾಡ್ತಾರೆ? ಬದುಕಿರೋ ಸಾಯಿಸ್ತದ ಔಷಧಿ, ಸತ್ರನ ಔಷಧಿ ಬಸ್ಕರೆಲ್ಲ ನೋಡಿದ್ರ. ಆದ್ರೆ ನಮ್ಮ ಅಪ್ಪ ಏಸಪ್ಪ ಬದುಕಿಸಿದ್ದಾರೆ, ಸತ್ತಿರುವನ್ನು ಎಬ್ಬಿಸಿದ್ದಾರೆ. ಅಲ್ಲಲ್ಲಿಯ ಸತ್ತ 4 ದಿನ ಆಗಿದೆ, ಎದ್ದು ಬಾ, ಒಂದೇ ಒಂದು ಮಾತು ಎದ್ದು ಬಂದಿದ್ದಾನೆ. ಅಲ್ಲಲ್ಲಿಯ ಕುಷ್ಠ ರೋಗಿಯನ್ನು ಏಸಪ್ಪ ಸ್ವಸ್ಥಪಡಿಸಿದ್ದಾರೆ. ಇನ್ನ ಸೈನ್ಸ್ ಬರೋಕ್ಕಿಂತ ಮುಂಚೆ ಏಸಪ್ಪ ಅವಾಗಲೇ ಸೈನ್ಸ್ ಕಂಡುಹಿಡಿದಿದ್ದಾರೆ. ಡಾಕ್ಟರ್ಗಳು ಆಗಿದ್ದ ಮುಂಚೆ ಏಸಪ್ಪ ಫಸ್ಟೇ ಡಾಕ್ಟರ್ ಆಗಿದ್ದಾರೆ, ಹೌದಲ್ವಾ? ಅಲ್ಲಲ್ಲಿಯ ಈ ಲೋಕದಲ್ಲಿ ಔಷಧಿಗಳು ನೋಡಿದ್ರ ಸಾಯಿಸಕ್ಕೆ ಔಷಧಿ ಇದೆ. ಹೋಗೊಂದು ಸ್ವಲ್ಪ ಟಾನಿಕ್ ತಗೊಂತಾರೆ, ಸತ್ತೋಗ್ಬಿಡ್ತಾರೆ, ಇಷ್ಟು ಬೇಗ ವಿಷಯ ಇದೆ. ಆದರೆ ಸತ್ತಿರೋ ಎಬ್ಬರಿಸೋ ಔಷಧಿ ಎಲ್ಲನೇ ಇದೆಯಾ? ಎಷ್ಟು ಕೋಟಿ ಕೊಟ್ಟರು ಸಿಕ್ಕಲ್ಲ. ಆದರೆ ಏಸಪ್ಪ ಸತ್ತಿರೋನು ಎಬ್ಬರಿಸಿದ್ದಾರೆ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿನ ನಾಮ. ಯಾರ್ಯಾರು ತನ್ನ ಮಗನನ್ನು ಅಂಗೀಕರಿಸಿದ್ದಾರೋ ಅವನಿಗೆ ಜೀವ ಉಂಟು. ಈ ದಿನ ದೇವರನ್ನು ನಾವು ನಂಬಿದ್ರು, ಆದರೆ ನಮ್ಮ ಜೀವಿತದ ಎಂಬ ಪ್ರಯಾಣದಲ್ಲಿ ಆತನ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ನಾನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ದೇವರೇ, ನನ್ನಲ್ಲಿ ನಿರ್ಜೀವ ಇಲ್ಲ. ಆ ಒಂದು ತಿಳುವಳಿಕೆ ನಮಗೆ ಬೇಕಿದ್ದಲ್ಲಿ ಆ ನಿರ್ಜೀವ ಇರುವುದಾದರೆ ನಾವೆಷ್ಟೋ ಪ್ರಾರ್ಥನೆ ಮಾಡಿ ಎಷ್ಟೇ ಇದು ಮಾಡುವಂಥ ವ್ಯರ್ಥ. ದೇವರು ನನಗೊಂದು ನಿರ್ಜೀವಕರವಾದ ಒಂದು ನನಗೊಂದು ಏನಪ್ಪ ನನ್ನ ಜೀವಿತದಲ್ಲಿ ಆತ್ಮಿಕವಾದ ಜೀವ ನಂಗೆ ಇಟ್ಟಿದ್ದಾರೆ. ಅಲೆಲಿಯಾ 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 ನಿತ್ಯ ಜೀವನ ನಮ್ಮಲ್ಲಿ ದೇವರು ಅನುಗ್ರಹಿಸಿದ್ದಾರೆ. ಅಯ್ಯ, ಇನ್ನೂ ಒಂದು ವಾಕ್ಯನೋ ಓದೋಣ. ಏಷ್ಯಾ 40:31. ಯೆಶಾಯ ಪ್ರವಾದನೆ 40:31 ವಾಕ್ಯ. ಇದರ ದೇವರನ್ನ ಪ್ರೀತಿಸುವವರು ಯಾರ್ಯಾರು ದೇವರನ್ನು ಪ್ರೀತಿಸಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಏನಂತ ಬರ್ತಿದೆ? ಇದನ್ನ ಪ್ರಾರ್ಥನೆ ಮಾಡ್ತಾ ಇದ್ರ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರ, ಇದನ್ನ ಹೊಸ ಬಲ ಹೊಂದಬೇಕಾ? ಮೊದಲು ಇದನ್ನ ಯಾರ್ಯಾರು ದೇವರನ್ನ ಪ್ರೀತಿಸಿ ದೇವರಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೋ ಅವ್ರಿಗೆ ಹೊಸ ಬಲವನ್ನು ಹೊಂದುವರು. ಅಲ್ಲೆಲ್ಲಿಯಾ ಎಷ್ಟು ಜನ ನಂಬ್ತೀರಾ? ಇನ್ನೂ ಕೆಲವರು ಡೌಟು, ನನಗೆ ದೇವ್ರ ಜೀವಿತ ಮಾಡ್ತಾರ ಅಂತ ಕೆಲವರು ಡೌಟು. ದೇವ್ರು ಹೇಳಿದ್ರೆ ನಿನ್ನ ಚಿತ್ತ ಬರೋ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಅಲ್ಲೆಲ್ಲಿಯಾ ಕಷ್ಟಗಳು ಬರುತ್ತೆ, ಅಪಮಾನ ಬರುತ್ತೆ, ಮನುಷ್ಯಗೆ ಬರುತ್ತೆ ಕಷ್ಟ, ಮರಕ್ಕೆ ಬರುತ್ತೆ ಅಂತಾರಲ್ಲ. ಸ್ವಲ್ಪ ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಸಂಕಟಗಳು ಎಲ್ಲ ಉಂಟು, ಆದ್ರೆ ನೀವು ಧೈರ್ಯದಿಂದಲೇ ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಅಲ್ಲೆಲ್ಲಿಯಾ ಅದಕ್ಕಾಗಿ ಯಾರ್ಯಾರು ದೇವ್ರನ್ನ ಪ್ರೀತಿಸೋ ಅವ್ರಿಗೆಲ್ಲ ಅವ್ರ ಜೀವಿತ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾರ್ಪಡಿಸಿದ ವಾಕ್ಯ ಬರ್ತದೆ. ಆ ವಾಗ್ದಾನ ನಮ್ಮ ಜೀವಿತ ನೆರವೇರಬೇಕು ಅಂದರೆ ಮೊದಲು ಯೆಹೋವನಲ್ಲಿ ನಿರೀಕ್ಷೆ ಹೊಂದಬೇಕು. ಆವಾಗ ಹೊಸ ಬಲವನ್ನು ಹೊಂದುವರು. ನೆಕ್ಸ್ಟ್ ಓದ್ಬಿಡ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು ಓಡಿದ್ರು ಸಹ ಸುಸ್ತಾಗಲ್ಲ. ಓಡಿ ದಣಿಯರು ನಡೆದು ಬಳಲವ್ರು. ನಾವು ಇಲ್ಲಿಂದ ಚಲಗಟ್ಟಕ್ಕೆ ಹೋಗ್ಬೇಕಾರೆ ಅಯ್ಯೋ ಕಾಲು ಹೋಗಿದ್ದೆ, ನಮ್ಮ ಕಂಪ್ನಿ ಪಾರ್ಕಿಂಗಿಂದ ಅಲ್ದು ಅಯ್ಯೋ ಕಾರಿಲ್ಲ ನಡ್ಕೊಳ್ಬೇಕಾದ್ರೆ ಕಾಲು ಮರ ಬಿಡ್ತೇವೆ. ನಾವು ಯೋಚನೆ ಮಾಡ್ತೇವೆ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕ್ರಿ ಅಪ್ಪ, ಊಟಕ್ಕೆ ಹೋಗ್ಬೇಕು, ಏನು ಮಾಡೋದು ಅಷ್ಟು ಅಪ್ಪ ಗಾಡಿ ಹೋಗ್ಬೇಕು. ನಾವು ನಂಗೆ ಚಲಗಟ್ಟ ಹಾಲು ತರಕ್ಕೆ ಹೋಗ್ಬೇಕು, ನಾನು ವ್ಯಕ್ತಿ ಬೈತ ನಡ್ಕೊಂಡು ಅಂತಾರೆ. ಪ್ರತಿಯೊಂದಕ್ಕೂ ಗಾಡಿ ಎತ್ಕೊಂಡು ಹೋಗ್ತೀವಿ. ಅಲ್ಲಿ ಯೆಹೋವನನ್ನು ನಿರೀಕ್ಷಿಸಿಕೊಂಡವರು ಓಡಿ ಬಳಲರು. ಅಲ್ಲಲ್ಯಾ ಓಡಿ ಧನ್ಯರು ನಡೆದು ಬಳಲರು. ಇದನ್ನ ನಾವು ದೇವ್ರನ್ನ ನಿರೀಕ್ಷಿಕೊಂಡಿರ್ತೀವ ಅಥವಾ ಮನುಷ್ಯರನ್ನ ನಿರೀಕ್ಷಿಕೊಂಡಿರ್ತೀವ ಅಥವಾ ಗಂಡನ ಹೆಂಡತಿನ ನಂಬಿಕೊಂಡಿರ್ತೀವ? ಅಲ್ಲಲ್ಯಾ ಮೊದಲು ನಾವು ದೇವರನ್ನ ಪ್ರೀತಿಸುವುದೇ ಆದರೆ ಅಲ್ಲಲ್ಯಾ ಇಲ್ಲ ನಮ್ಮ ಹೆಂಡತಿನ ಪ್ರೀತಿ ಮಾಡೋದು ಬರ್ದಿದ್ಯಾ? ನಮ್ಮ ದೊಡ್ಡಪ್ಪನ ಮಗನ ಪ್ರೀತಿ ಮಾಡೋದಿದ್ಯಾ? ಅಲ್ಲಲ್ಯಾ ನಮ್ಮ ಯಜಮಾನ ಪ್ರೀತಿ ಮಾಡೋದ್ಯಾ? ಅಲ್ಲಲ್ಯಾ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗಿ ನಾನು ಮಾರ್ಪಡಿಸುತ್ತೇನೆ ಅಂತ
ಅವ್ರೇನ್ ಮಾಡ್ತಾರೆ ಹದ್ದುಗಳಂತೆ ಅದನ್ನು ಯೆಶಾಯ ಪ್ರವಾದನೆ ಓದುವಾಗ ಹಾಗಾದ್ರೆ ಯೆಹೋವನು ನಿರೀಕ್ಷಿಕೊಂಡವರು ಹೊಸ ಬಲವನ್ನು ಹೊಂದವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು. ಹದ್ದು ನೋಡಿದ್ರ ಮೇಲೆ ಆಕಾಶ ಏರೋಪ್ಲೇನ್ ಹೋಗೋತ್ರ ಸಣ್ಣಗೆ ಹೋಗಿ ಅಷ್ಟು ಮೇಲೆ ಹೋಗುತ್ತೆ. ಕೆಲವು ಸಂದರ್ಭದಲ್ಲಿ ಹದ್ದು ಮೇಲೆ ಒಂದು ಕಾಗೆ ಬಂದು ಕುತ್ಕೊಳ್ಳೋದು, ನಾನು ಹದ್ದು ಥರನೇ ಅಂತ ನೀನು ಗೊತ್ತಾರೆ ನೋಡಿದ್ರ ಹದ್ದುಗಳಿರೋ ಜಾಸ್ತಿ ಹದ್ದುಗಳಿರೋ ಕಡೆ ಕಾಗೆನೇ ಬರ್ತದೆ. ಅದಕ್ಕೊಂದು ಫೀಲು, ನಾನು ಹದ್ದನ ಥರ ಹೋಗ್ತೀನಿ ಅಂತ ರೆಕ್ಕೆ ಹಿಂಗೆ ಬರಲ್ಲ, ಹಿಂಗೆ ಹಿಡ್ಕೊಂಡು ಹಂಗೆ ಹದ್ದು ಮೇಲೆ ಕೂತಿರೋದು ನೋಡಿದ್ರೆ ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು. ಹದ್ದು ಮೇಲೆಲ್ಲ ಕೂತ್ಕೊಂಡು ಕಾಯಿಗಳು ಹಾಕೊಂಡು ಹೋಗ್ತದೆ. ಅದಕ್ಕೊಂದು ಫೀಲು, ನಾನು ಹದ್ದು ಥರ ಆಯ್ತೀನಿ. ಅದು ಕಾಗೆನೇ ಹದ್ದು ಹದ್ದೇ. ಕಾಗೆ ಬಂಗಾರ ಹದ್ದು ಚಿನ್ನನೇ ಹೌದಲ್ವಾ? ಚಿನ್ನಕ್ಕೆ ಎಷ್ಟು ಬೆಲೆ ಇದೆ ಅಷ್ಟೇ ಬೆಲೆ ಇರುತ್ತೆ. ಕಾಗೆ ಬಂಗಾರ ತೊಗೊಂಡು ಎಷ್ಟೇ ಪೈಂಟ್ ಹೊಡ್ತೀವಿ, ಬಂಗಾರ ಪೈಂಟ್ ಹೊಡೆದು ಅದು ಬಂಗಾರ ಅನ್ನೋಕ್ಕಾಗುತ್ತಾ? ದೇವ್ರ ಮಕ್ಕಳೇ, ದೇವ್ರನ್ನ ತಿಳಿದವ್ರು ದೇವ್ರು ತಿಳಿದಿರೋರೆ. ಅಲ್ಲಲ್ಲಿಯ ಆದುದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತಾನೆ ಅಂತ. ಅದೇನು ಮಾಡ್ತೇವೆ, ಅದು ಹೋಗ್ತಾ ಇದ್ದಾಗ ನೋಡಪ್ಪ ಅದ್ರ ಮೇಲೆ ನಾನು ಇರ್ತೀನಿ ಅಂದ್ಬಿಟ್ಟು ಕಾಗೆ ಹೋಗ ಅದ್ರ ಮೇಲೆ ಕುತ್ಕೊಂಡು ಏನು ಜೋಶು ಅದು ರೆಕ್ಕೆ ಇರೋದು ಹಿಂಗೆ ಆರ್ಕೊಂಡು ಹೋಗ್ತದೆ, ಹಿಂಗೆ ಬಿಡಲ್ಲ. ಆಮೇಲೆ ಮೇಲೆ ಕೊಯ್ದು ಅದು ಫುಲ್ ಮೇಲೆ ಬೀಳುತ್ತೆ. ಇದು ಹೋಗೋಕ್ಕಾಗಲ್ಲ, ಉಸಿರು ಬಿಟ್ಟು ಕೆಳಗೆ ಬೀಳುತ್ತೆ, ಅಷ್ಟು ಶಕ್ತಿ ಅದಕ್ಕಿರಲ್ಲ. ಅದಕ್ಕಾಗಿ ದೇವರು ನಂಬಿರುವುದೇ ಆದರೆ ಹದ್ದುಗಳಲ್ಲಿ ಏರುವೆ. ಆತ್ಮಿಕವಾಗಿ ನೋಡುವುದಾದ್ರೆ ನಮ್ಮ ಪರಿಸ್ಥಿತಿ ಎಷ್ಟೇ ಬರ್ಬೋದು, ನಮ್ಮ ಜೀವಿತ ಕಷ್ಟ ಬರ್ಬೋದು, ಅದನ್ನು ನೋಡುವಾಗ ಅದಕ್ಕಿಂತ ಏರ್ಕೊಂಡು ಮೇಲಕ್ಕೆ ಹೋಗುವಂಥ ಶಕ್ತಿ ದೇವರು ನಮ್ಮ ಮನಸ್ಸಿಗೆ ಅನುಗ್ರಹಿಸ್ತಾರೆ. ಅದಕ್ಕಾಗಿ ನೀನು ಓಡಿದ್ರು ನೀನು ತಣಿಯಲ್ಲ, ನಡೆದ್ರು ನಿನಗೇನಾದ ಸುಸ್ತಾಗಲ್ಲ. ದೇವ್ರ ವಾಕ್ಯ ಹೇಳ್ತಾ ಇರೋದು, ಈ ದಿನ ದೇವರು ನಂಬಿರುವುದೇ ಆದರೆ ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯ ಅನುಕೂಲಕರವಾಗಿ ನಡುತ್ತೆ. ಅಲ್ಲೆಲ್ಲ ಉಪವಾಸ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆರಾಧನೆಗೆ ಪ್ರತಿದಿನ ಕ್ರಮವಾಗಿ ನಾವು ಬರ್ತಾ ಇದ್ದೀವಿ. ಆದರೆ ನಮ್ಮ ಜೀವಿತದಲ್ಲಿ ಎಲ್ಲ ಒಂದು ಕಾರ್ಯದಲ್ಲಿ ಬಿಡುಗಡೆ ಇಲ್ಲ. ನಮ್ಮ ಜೀವಿತ ದೇವ್ರ ಕಾರ್ಯ ನಡೀತಿಲ್ಲ ಅಂದರೆ ಆದರೆ ನಮ್ಮ ಜೀವಿತ ದೇವರ ಪ್ರೀತಿ ಕಮ್ಮಿ ಆಗಿದೆ. ಅಲ್ಲಲ್ಲಿಯ ದೇವರ ಪ್ರೀತಿ ನಮ್ಮಲ್ಲಿ ಕಮ್ಮಿ ಆಗಿರುವಾಗ ದೇವರ ಕಾರ್ಯ ನಮ್ಮಲ್ಲಿ ನಡೆಯೋದಿಲ್ಲ. ಒಂದು ಕಾಡಲ್ಲಿ ಒಂದು ಮರ ಬಿಟ್ಬಿಟ್ಟು, ಉದಾಹರಣೆಗೆ ಅಲ್ಲಲ್ಲಿಯ ಒಂದು ಮರ ಕಾಡಲ್ಲಿ ಬಿಟ್ಬಿಟ್ಟಿರ್ತದೆ. ಒಬ್ಬ ಬಂದೇನು ಮಾಡ್ತಾನೆ, ಆ ಮರ ಎತ್ಕೊಂಡು ಹೋಗಿ ಕಟ್ ಮಾಡ್ತಾನೆ. ಆ ಮರ ಹೇಳ್ತಾನೆ, ಏನೋ ಆರಾಮಾಗಿ ಕಾಡಲ್ಲಿ ಬಿದ್ದಿದೆ ತಗೊಂಬನ ಕಟ್ ಮಾಡ್ತಿದ್ಯಾ, ಮಳೆ ಬರ ಹೊಡಿತಿದ್ಯಾ? ಅಲ್ಲಲ್ಲಿಯ ಹಂಗೆಲ್ಲ ಮಾಡ್ತಾನೆ. ಲಾಸ್ಟಿಗೆ ಅವನೇನು ಮಾಡ್ತಾನೆ, ಕಾರ್ಪೆಂಟರ್ಗೆ ಯಾವಾಗ ಮರ ಹೋಗುತ್ತೋ ಅದಕ್ಕೊಂದು ಬೆಲೆ ಕಟ್ತಾರೆ. ನೋಡಿ ಬಾಗ್ಲೊಂದು ಒಳ್ಳೆ ಬೆಲೆ ಬಂತು ಅಂದರೆ ಈ ಕಾಡೋದಿದ್ರೆ ಬಾಗ್ಲಾಗ್ತಿದ್ದ. ಯಾವಾಗ ಕಾರ್ಪೆಂಟರ್ಗೆ ಒಂದು ಮರದ ಪೀಸ್ ಒಳ್ಳೆ ಬಾಗ್ಲಾಗಿ ಅದಕ್ಕೊಂದು ಒಳ್ಳೆ ಬೆಲೆ ಬಂತು, ಹೌದಲ್ವಾ? ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ತಿಪ್ಪೇಲಿ ಬಿದ್ದಂತ ನಮ್ಮನ್ನ ಎಲ್ಲರೂ ತೂಚಿ ತಡೆದಂತ ನಮ್ಮನ್ನ ಎಲ್ಲರೂ ಕೈ ಬಿಟ್ಟಂತ ನಮ್ಮನ್ನ ದೇವರ ನಮ್ಮನ್ನ ಕರೆದು ನಮ್ಮ ಪಾಪಗಳಿಂದ ಬಿಡಿಸಿ, ರೋಗಗಳಿಂದ ಬಿಡಿಸಿ, ಹೋರಾಟಗಳಿಂದ ಬಿಡಿಸಿ, ತೂಚಿ ಅನ್ನೋರ ಮಧ್ಯದಲ್ಲಿ ಸಾಕ್ಷಿಗೆ ನಮ್ಮನ್ನ ನಿಲ್ಲಿಸಿ, ಅದರ ಮಧ್ಯದಲ್ಲಿ ಒಂದು ಒಳ್ಳೆ ಆಕೃತಿಯಾಗಿ ಮಾಡಿ ದೇವರ ಪ್ರಯೋಜನವಾಗಿ ನಮ್ಮನ್ನ ನಡೆಸಿ, ದೇವರ ಉದ್ದೇಶ ನಮ್ಮಲ್ಲಿಟ್ಟು, ದೇವರ ಆಲೋಚನೆಗಳಿಟ್ಟು, ದೇವರ ವಾಗ್ದಾನಗಳಿಟ್ಟು, ಹೌದು ಆತನನ್ನು ನಂಬುವ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು ಅನುಕೂಲವಾಗಿ ನಾನು ಮಾಡುತ್ತೇನೆ. ಈ ವಾಗ್ದಾನ ನಮ್ಮ ಜೀವಿತ ದೇವರು ನೆರವೇರಿಸುವ ಶಕ್ತನಾಗಿದ್ದಾನೆ. ಅಲ್ಲೆಲಿಯಾ ನೋಡಿದ್ರ, ಒಂದು ವುಡ್ ಪೀಸ್ಗಿಂತ ನಾವು ಎಷ್ಟು ಪ್ರಾಮುಖ್ಯತೆ ಇದ್ದೇವೆ. ಒಂದು ಮರದ ಪೀಸೆ ತಗೊಂಡೋಗಿ ಕಾರ್ಪೆಂಟರ್ ಅಷ್ಟೆಲ್ಲ ಶಿಲ್ಪಿ ಇದೆಲ್ಲ ಮಾಡಿ ಅದೆಲ್ಲ ಪೇಂಟ್ ಎಲ್ಲ ಹೊಡೆದು ಬಣ್ಣ ಹೊಡೆದು ಮಂಚ ಮಾಡ್ತಾನೆ, ಕಿಟಕಿ ಮಾಡ್ತಾನೆ, ಬೊಂಬೆಗಳು ಮಾಡ್ತಾರೆ, ಆಕೃತಿ ಮಾಡ್ತಾನೆ. ಅದು ಕಾಡಲ್ಲಿ ಇದ್ದಿದ್ದು ಅದಕ್ಕೆ ಬೆಲೆ ಬರ್ತಿತ್ತಾ? ಹೌದಲ್ವಾ? ಕಾಡಲ್ಲಿ ಬರ್ತೀವಿ. ಯಾವಾಗ ಅದು ಒಂದು ಕಾರ್ಪೆಂಟರ್ ಕೈಗೆ ಹೋಯ್ತು ಅದಕ್ಕೊಂದು ಬೆಲೆ ಬಂತು. ನಾವು ದೇವ್ರನ್ನ ತಿಳಿಲಿಲ್ಲ ಅಂದರೆ ನಮಗೊಂದು ಬೆಲೆ ಇರ್ತಾ ಇರಲಿಲ್ಲ. ನಾವು ನಾಶಕರವಾದ ಲೋಕದಲ್ಲೇ ಹೋಗ್ತಿದ್ದೋ, ಕುಡ್ಕೊಂಡು ಲೋಕದ ಪ್ರಕಾರ ಜೀವನದಲ್ಲಿ ನಮ್ಮ ಕೆಟ್ಟ ಅಭ್ಯಾಸ ಮಾಡಿಕೊಂಡು ದೇವ್ರನ್ನ ಇಷ್ಟ ಇಲ್ಲದ ಕಾರ್ಯಗಳನ್ನ ಆಡ್ಕೊಂಡು ನರಕದ ಮಾರ್ಗದಲ್ಲಿ ಹೋಗ್ತಾ ಇದ್ದೋ. ಅದಕ್ಕಾಗಿ ಎಲ್ಲ ಜನರು ನಾಶ ಹೊಂದಬಾರ್ದು, ಈ ಲೋಕದಲ್ಲಿ ಯಾರು ನಾಶ ಹೊಂದಬಾರ್ದು ಸ್ವಲ್ಪ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆರಿಸಿ ನಮಗೊಂದು ನಿತ್ಯ ಜೀವವನ್ನು ನಮ್ಗೆ ಅನುಗ್ರಹಿಸಿದ್ದಾರೆ. ನಿತ್ಯ ಜೀವನ ಅನುಗ್ರಹಿಸಿ ನಮ್ಮೆಲ್ಲ ಸಕಲ ಪಾಪಗಳು ನಮ್ಮನ್ನು ಬಿಡಿಸಿ ನಿತ್ಯ ಜೀವನ ಕರೆಗೆ ನಮ್ಮನ್ನು ನಡೆಸಿದ್ದಾರೆ. ಯಾಕಾಗಿ ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯ ಅನುಕೂಲಕರವಾಗಿ ಮಾಡ್ತೇನೆ ಅಂತ. ಅಲ್ಲಲ್ಲಿಯಾ ಇದು ನಮ್ಮ ಪರಿಸ್ಥಿತಿ, ನಮ್ಮ ಹೀನ ಪರಿಸ್ಥಿತಿ ಏನೇ ಇರ್ಬೋದು. ಆದರೆ ಇನ್ನೊಂದು ಯಾಕೋಬನ ಪತ್ರಿಕೆಯಲ್ಲಿ ಓದಿ 1ನೇ ಅಧ್ಯಾಯದಲ್ಲಿ 9 ತೆಗ್ದಿರೋರು ಯಾರು ಓದಿಲ್ಲ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಅಲ್ಲಲಿಯಾ ಈಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ? ಹೀನ ಸ್ಥಿತಿಯಲ್ಲಿ ಇದ್ದೀವಾ ಅಥವಾ ರೋಗದಲ್ಲಿ ಇದ್ದೀವಾ, ದುಃಖದಲ್ಲಿದ್ದೀವಾ, ಎಲ್ಲರೂ ಅದ್ಭಾಕ ಪರಿಸ್ಥಿತಿಯಲ್ಲಿ ಇದ್ದೀವಾ, ಎಲ್ಲರೂ ಕೈ ಬಿಟ್ಟಂತ ಪರಿಸ್ಥಿತಿ ಇದ್ದೀರಾ? ಅಲ್ಲಿ ಬ್ರದರೇ, ಹೀನ ಸ್ಥಿತಿಯಲ್ಲಿರುವಂತ ಸಹೋದರನೇ, ಈ ದಿನ ನಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡು.
ಯಾಕಾಗಿ? ನಿನ್ನ ದೇವರ ಪ್ರೀತಿಸಿದ ಕಾರ್ಯಕ್ಕಾಗಿ. ಎಲ್ಲ ಕಾರ್ಯಗಳು ನಿನ್ನ ಜೀವಿತ ಅನುಕೂಲಕರವಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನ ಜೀವಿತ ಉತ್ತಮ ಕಾರ್ಯ ನೆರವೇರಬೇಕು ಅಂದ್ರೆ ಮೊದಲು ದೇವರ ಪ್ರೀತಿ ನಮ್ಮಲ್ಲಿ ನೆರವೇರಬೇಕು. ಅಲ್ಲಲ್ಲಿಯ ಚಿಕ್ಕದಾಗಿ ಮೂರು ಒಂದು ವಾಕ್ಯಗಳಲ್ಲಿ ನಾನು ಮುಗಿಸ್ತೀನಿ. ನಮ್ಮ ಜೀವಿತದ ದೇವರ ಕಾರ್ಯ, ಉತ್ತಮ ಕಾರ್ಯ ನಮ್ಮ ಜೀವಿತ ಮಾಡಬೇಕು ಅಂದ್ರೆ ಮೊದಲು ಕೀರ್ತನೆಗಳು 37ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದಿ. ಓಕೆ ಓಕೆ, ಅಲ್ಲೇಲುಯಾ ಅಲ್ಲೇಲುಯಾ, ಹೌದು ಹೌದು, ಆಮೇನ್, ಅಲ್ಲೇಲುಯಾ. ನಿನ್ನ ಭೂಯಾತ್ರೆ ಚಿಂತೆಯನ್ನು, ಅಲ್ಲೇಲುಯಾ. ನಾವೇನ್ ಮಾಡ್ತೀವಿ? ಕಷ್ಟ ಬಂತು ಅಂತ ದೇವ್ರನ್ನ ಮರ್ತೋಗ್ಬಿಡ್ತೀವಿ. ಅಲ್ಲೇಲುಯಾ. ಒಂದು ರೋಗ ಬಂತು ದೇವ್ರನ್ನ ಮರ್ತು ಬಿಡ್ತೀವಿ. ಯಾರಾದ್ರೂ ಬಂದು ಸಾಲಗಾರ ಫೋನ್ ಮಾಡ್ತಾ ಅದಕ್ಕೆ ದೇವ್ರನ್ನ ಮರ್ತು ಬಿಡ್ತೀವಿ. ನಮ್ಮ ಪರಿಸ್ಥಿತಿಗಳನ್ನ ನೋಡಿ ದೇವ್ರನ್ನ ಮರ್ತೋಗ್ತೀವಿ. ಅದಕ್ಕಾಗಿ ಏಸಪ್ಪ ಹೇಳ್ತಾ ಇದ್ರೆ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿ ಬಿಟ್ಟು ನೀನು ಭರವಸೆಯಿಂದಿರು. ನಿನ್ನ ಭರವಸೆಯಿಂದಿರುವುದೇ. ಆದರೆ ಯಾರ್ಯಾರು ಆತನನ್ನು ಪ್ರೀತಿಸುವಾರೋ ಅವರ ಜೀವಿತದಲ್ಲಿ ಮಾತ್ಕಾರ ನಡಬೇಕು ಅಂದ್ರೆ ಮೊದಲು ನನ್ನ ಭೂಯಾತ್ರೆ ಚಿಂತೆಯನ್ನು ದೇವ್ರು ವಹಿಸಬೇಕು. ಆತನು ಅದನ್ನು ಸಾಗಿಸುವನು. ನಾವು ಅನ್ಕೋಬೋದು, ಎಸ್ಸಪ್ಪ ಏನಪ್ಪ ಮಾಡೋದು, ನಮ್ಮ ಪರಿಸ್ಥಿತಿಗಳು ಹಿಂಗಿದೆ, ನನ್ನ ಕಾರ್ಯಗಳು ಹಿಂಗೆ ನಡಿಬೇಕು ಅಂತ. ನೋ, ಕಾಗೆಯಿಂದ ಆಹಾರ ಕೊಡುವಾತನಿಗೆ ನಿನಗೆ ಈ ಲೋಕದಲ್ಲಿ ನೋಡಿದ್ರೆ ಕಾಗೆಗಳನ್ನ ಆಹಾರ ಕುಡಿಸ್ಕೊಂತವ, ಪಕ್ಷಿಗಳು ಆಹಾರ ಕುಡಿಸ್ಕೊಂತವ, ಕ್ರಿಮಿಕೀಟಗಳು ಆಹಾರ ಕುಡಿಸ್ಕೊಂತವ. ಅದಾದ ಸಮಯ ದೇವ್ರು ಕೊಡ್ತಾರೆ. ಅಲ್ಲಲ್ಲಿ ಯಾವುದಲ್ವಾ? ನಮ್ಗೆ ಯಾಕೆ ಈ ಲೋಕದಲ್ಲಿ? ಅದಕ್ಕಾಗಿ ನಿನ್ನ ಮೊದಲು ದೇವ್ರು ಹೇಳ್ತಾರೆ, ನೀ ಈ ಲೋಕದಲ್ಲಿ ನಿನಗೆ ದೇವ್ರನ್ನ ಪ್ರೀತಿಸುವುದಾದ್ರೆ, ನಿನ್ನ ಜೀವಿತ ಮಾತ್ಕಾರ ನಡಿಬೇಕು ಅಂದರೆ, ಎಲ್ಲ ಕಾರ್ಯ ಅನುಕೂಲಕರ ದೇವ್ರು ನೆರವೇರಿಸಬೇಕು ಅಂದರೆ ಮೊದಲು ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಡು. ಆತನು ಅದನ್ನು ಸಾಗಿಸುವನು. ಅಲ್ಲಯ್ಯ. ಸೆಕೆಂಡು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2-3 ಓದಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ಈ ದಿನ ದೇವರನ್ನು ನಂಬಿದ್ದೀವಿ. ಮೊದಲು ನಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆ ಅದನ್ನ ಫೇಸ್ ಮಾಡಬೇಕು. ನಾನು ಅವಾಗಲೇ ಏನಲ್ಲ, ಸ್ವಲ್ಪ ಆಶೀರ್ವಾದದಾಗ ಇದೇನು ಮಾಡ್ತಾರೆ, ಕಷ್ಟ ಕೊಡ್ತಾರೆ. ಆ ಕಷ್ಟನ ನಾವು ಎದು ಫೇಸ್ ಮಾಡ್ರೆ ಮಾತ್ರ ಮುಂದೆ ಒಂದು ಆಶೀರ್ವಾದ. ಅದಕ್ಕಾಗಿ ಸ್ವಲ್ಪ ಹೇಳ್ತಾ ಇದ್ರೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡ್ತದೆ ಎಂದು ತಿಳಿದು. ನೋಡಿದ್ರ, ಒಂದು ಅಂತ ಬರ್ತಿಲ್ಲ, ನಾನಾ ವಿಧವಾದ ಕಷ್ಟಗಳಲ್ಲಿ ಬೇದಿರುವಾಗ. ಒಂದು ಕಷ್ಟ ಅಂತ ಬರ್ತಿದ್ಯಾ? ಬೇರೆ ಜ್ವರದಲ್ಲಿ ಇದೆಯಾ ಅಂತ ಬರ್ತಿದ್ಯಾ? ಸಾಲದಲ್ಲಿ ಇದೆಯಾ ಅಂತ ಬರ್ತಿದ್ಯಾ? ಅಲ್ಲಲ್ಯಾ. ಅಪಮಾನದಲ್ಲಿ ಇದೀರಾ ಅಂತ ಬರ್ತಿದ್ಯಾ? ನಾನಾ ವಿಧವಾದ ಕಷ್ಟ. ಅಲ್ಲಲ್ಯಾ. ದೇವ್ರು ನೋಡಿದ್ರೆ ನಮ್ಮ ಹೃದಯವನ್ನು ಇಷ್ಟ ಅರ್ಥ ಮಾಡ್ಕೊಂಡಿದ್ದಾನೆ. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾಗಿ ಅನಿಸಿ. ಯಾಕಾಗಿ? ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಡು. ಆತನು ಅದನ್ನು ನಿನ್ನ ಸಾಗಿಸುವನು. ಅಲ್ಲಲ್ಯಾ. ನನ್ನ ಭೂಯಾತ್ರೆ, ಹೌದು, ನನ್ನ ಕಷ್ಟ ಇದೆಯಾ, ರೋಗ ಇದೆ, ಇದನ್ನ ಬಾಳೆ ಕಟ್ಬೇಕಾ, ಲೋನ್ ಕಟ್ಬೇಕಾ, ಒಬ್ಬರು ಸಾಲ ತೀರಿಸ್ಬೇಕಾ, ಅಥವಾ ನನ್ನ ಮಕ್ಕಳಿಗೆ ಆರೋಗ್ಯನ ದೇವರ ರಸ್ತೆ ಒಪ್ಪಿಸಿಕೊಟ್ಟಿದ್ದೇನೆ. ನಿನ್ನನ್ನು ಕಾಯುವಾತನ ತೂಕಡಿಸಾದ ನಿದ್ರಿಸದೆ ಕಾಯುವಾತನಾಗಿದ್ದಾನೆ. ಈ ಲೋಕದಲ್ಲಿಂದ ನನ್ನಲ್ಲಿ ಸುರಕ್ಷಿತ ತಂದೆ ದೇವರು. ಆ ಒಂದು ನಂಬಿಕೆ ನಮ್ಮಲ್ಲಿರುವಾಗ ಮಾತ್ರ ದೇವರ ಕಾರ್ಯ ನಮ್ಮಲ್ಲಿ ನಡೆಯುತ್ತೆ. ಯಾರು ಆತನನ್ನು ಪ್ರೀತಿಸುತ್ತಾರೋ ಅವರ ಜೀವಿತದಲ್ಲಿ 1 ಅಲ್ಲ, 2 ಅಲ್ಲ, 3 ಅಲ್ಲ, ಎಲ್ಲಾ ಕಾರ್ಯ ಅನುಕೂಲಕರವಾಗಿ ಮೊದಲು ಭೂಯಾತ್ರೆ ಚಿಂತನೆ ದೇವರು ವಹಿಸಬೇಕು. ಸೆಕೆಂಡು, ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಕೆಲವು ಆನಂದಕರವನ್ನು ಮೊದಲು ತಾಳ್ಮೆ ನಮಗೆ ಬೇಕು. ತಾಳ್ಮೆ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಏನು ನಡೆಯಲ್ಲ. ಯಾರು ಹೋಯ್ದಷ್ಟು ನಾನು ಹೋಯಂದ್ರೆ ಅವನು ನಮಗೂ ಏನು ವ್ಯತ್ಯಾಸ? ಅವನು ಹೋಯಂದು ನಾನು ಹೋಯಂದು, ಅವನು ಹೋಗಿ ಇನ್ನೊಂದು ಅವ್ನು ಬ್ಯಾಡ್ದಪ್ಪ ಅಂದ್ರೆ ನಾನು ಬ್ಯಾಡ್ದಪ್ಪ ಏನಾದ್ರು ದೇವ್ರನ್ನ ಮರ್ತೋಗ್ಬಿಡ್ತೀವಿ. ಅವಾಗ ಜುಟ್ಟು ಹಿಡ್ಕೊಂಡು ಕಡ್ಡಿ ಹಿಡ್ಕೊಂಡು ಶೆಡ್ ಕಿತ್ತಾಡ್ಕೊಂಡು ಕೂಡ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಮನೆಗೆ ಹೋಗ್ಬೇಕು. ಮೊದಲು ತಾಳ್ಮೆ ಇರಬೇಕು. ಅವನು ಹೋಯಂತನ ಆಯ್ತು, ದೇವ್ರನ್ನ ಆಶೀರ್ವದಿಸ್ತಾ. ಅವ್ನು ಗೊತ್ತಿಲ್ಲದೆ ಮಾತಾಡ್ತಾರೆ. ಏಸಪ್ಪ ನಾ ಶಿಲ್ಬೆ ಹಾಕ್ಬೇಕಾದ್ರೆ ಏಸಪ್ಪ ಸುಮ್ಮನೆ ಇದ್ರು. ತಂದೆ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ಶಿಲ್ಬೆ ಆಗ್ತಾ ಇದಾರೆ. ನಾವು ನಾ ಜಾಗದಲ್ಲಿ ಇದ್ದೀರ, ತೆಗಿಯೋ ಬೇಗ, ಮಳೆ ನನ್ನ ಕೈಲಿ ಆಯ್ತಲ್ಲ, ತೆಗಿಯೋ, ಬಿದ್ದೋಯ್ತೀನಿ. ನಾವು ಆ ಜಾಗದಲ್ಲಿ ಏನು ಮಾಡ್ತಿದ್ದೋ, ಶಪಿಸಿ ನಾವು ದೇವ್ರ ಮಕ್ಕಳಂತ ಮರ್ತೋಗಿ ಹೊಡೆದಾರ ಗಾಡ್ಸ್ ಬತ್ಬಿಟ್ಟು ಓಡೋಕೆ ಯೋಚನೆ ಮಾಡ್ತಿದ್ದೋ. ಆದರೆ ದೇವ್ರು ಏನು ಮಾಡಿದ್ರು? ತಾಳ್ಮೆಯನ್ನು ಸಹಿಸಿದ್ರು. ಅದಕ್ಕಾಗಿ ಈ ಲೋಕದಲ್ಲಿರುವಾಗ ನಾನಾ ವಿಧವಾದ ಕಷ್ಟಗಳು ಬಂದರು, ನೀವು ಅದನ್ನು ಕೇವಲ ಆನಂದಕರವಾಗಿ ಅನಿಸಿ. ಯಾಕಾಗಿ? ನಿನ್ನ ಭೂಯಾತ್ರೆ ಚಿಂತನೆ ಯೆಹೋವನಿಗೆ ವಹಿಸಿಬಿಡು. ಆತನು ಅದನ್ನು ಸಾಗಿಸುವನು. ಅದೆಂಥ ಕಷ್ಟಗಳು ಬಂದು ಒಂದಂತೂ ಬರ್ತಿಲ್ಲ, ನಾನಾ ವಿಧವಾದ ಕಷ್ಟಗಳು ಸಹ ಆತನು ಅದನ್ನು ಸಾಗಿಸುವನು. ಅಲ್ಲಲ್ಯಾ. ಯಾಕಾಗಿ? ನಾವು ದೇವರನ್ನು ಪ್ರೀತಿಸುವುದೇ ಆದರೆ, ಯಾರ್ಯಾರು ಆತನನ್ನು ಪ್ರೀತಿಸುವಾರೋ ಅವರೆಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾರ್ಪಡಿಸ್ತೇವೆ ಅಂತ. ಕಡೆದಾಗಿ ಇನ್ನೊಂದು ವಾಕ್ಯ ರೋಮಪುರದವ್ರಿಗೆ
8:24-25. ನಾವು ಹ್ಮ್ ರಕ್ಷಣೆಯನ್ನು ಹೊಂದಿದವರಾದರೂ ಹೌದಲ್ವಾ? ನಾವು ರಕ್ಷಣೆ ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ. ಇನ್ನೂ ಎದುರು ನೋಡುವವರಾಗಿದ್ದ ರಕ್ಷಣೆ ಹೊಂದಿದ್ದೀವಿ, ಅಲ್ಲಿ ಬಿಡುಗಡೆ ಹೊಂದಿದ್ದೀವಿ, ಮನಸ್ಸಂದ್ರ ಪಟ್ಟಿದ್ದೀವಿ. ಇನ್ನೂ ಆ ಕಡೆ ಏನು ಸಿಗುತ್ತಾ ನೋಡೋದಪ್ಪ, ಏನೋ ಕೊಡ್ತಾರ? ಓಟ್ ಹಾಕ್ಬೇಕಾರೆ ಓಟು ಇನ್ನೂ ಹಾಕಿಲ್ಲ ಅದೇ ಮಾಡ್ತೀವಿ, ಹೋಯ್ತಾ ಇರ್ತೀವಿ, ಏನೋ ಕೊಡ್ತಾರ ಸಿಗ್ತದ ಅಂತ. ಹೌದಲ್ವಾ? ರಕ್ಷಣೆ ಹೊಂದಿದ್ದೀವಿ, ಓದಿಬಿಟ್ಟ ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಅಲ್ಲಲಿಯಾ ನಿನ್ನ ಯಾಕಾಗಿ ನೀನು ನಿರ್ಜೀವಿ ಅಲ್ಲ, ನಿತ್ಯ ಜೀವಕ್ಕಾಗಿ ನಮ್ಮನ್ನ ಕರೆದಿರೋದು. ಅಲ್ಲಲಿಯ ಮತ್ತೆ ನಿತ್ಯ ಜೀವ ನಮ್ಮಲ್ಲಿರುವುದಾದ್ರೆ ಬೇರೆ ಇನ್ನೇನು ಎದುರು ನೋಡೋದು? ಅದಕ್ಕೆ ಯಾರ್ಯಾರು ಅದನ್ನು ಪ್ರೀತಿಸ್ತಾರೋ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ನಾನು ಮಾರ್ಪಡಿಸುತ್ತೇನೆ. ಯಾವಾಗ ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸ್ಬಿಡು, ಆತನು ಅದನ್ನು ನಿನ್ನನ್ನು ಸಕಲ ವಿಧವಾದ ನೀತಿಯಲ್ಲಿ ನಡೆಸುತ್ತಾನೆ. ಅಲ್ಲಲಿಯಾ ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರು ದೇವಸೇಕರು ವಂದನೆ.